ಓಟ್ಸ್ ಮಾಡ್ಕೊಂಡು ತಿಂತೀನಿ ಅಂತ. ನಾನು ಸಾಮಗ್ರಿಗಳನ್ನ ಚಿಕ್ಕ ಆಯ್ತಾ. ಸ್ಟಾರ್ಟ್ ಮಾಡೋದ್ಲೇಳು, ನಾಚಿಕೆ ಇಲ್ಲ ಇವಳಿಗೆ, ಈ ಹುಡುಗಿ. ನಾನು ಏನಕ್ಕೆ ಇಷ್ಟೊಂದು ಕಲರ್ಫುಲ್ಲಾಗಿ ಕಾಣ್ತಾ ಅಂತಂದರೆ ಎಲ್ಲ ಸಿಪ್ಪೆಲ್ಲೇ ಬಿಡಿಸ್ಬಿಟ್ಟಿದ್ದಾರೆ. ಇಲ್ಲಿಗೆ ಬಂದಿದ್ದಾರೆ ನೋಡಿ. ನೋಡಕ್ಕ ಅವ್ನು ಯಾಕಕ್ಕ ಹಾಕೋಬೇಕು ಡೈಮಂಡ್ ವಾಲೆನಾ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್. ಅಲ್ಲೋಡ ಹಾಕೋ ಅನವ್ ಹಾಕೋ. ಓ ಕಮಾನ್ ವಾವ್ ಸೂಪರ್ ಆಗಿ ಕಾಣ್ತಾ ಇದೆಯಾ ಅನು. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಪ್ಪು ಚೆನ್ನಾಗಿರೋರು ಹೆಂಗಿದ್ರು ಚೆನ್ನಾಗೇ ಕಾಣಿಸ್ತಾರೆ ಅಪ್ಪು. ನೋಡಿಲಿ ಇವ್ರು ಸ್ನಾನನೇ ಮಾಡಿಲ್ಲ, ಹಿಂಗ್ ಕಾಣಿಸ್ತಾ ಇದ್ದಾರೆ. ಮಾಡ್ಬೇಡ್ರಿ ನನಗೆ ಕುತ್ಕೋಬೇಡ, ಜಾಸ್ತಿ ಆಡ್ತಾವಳೆ ಯಾಕೋ. ತಿಂತಾರಮ್ಮ ಯಾಕೆ ನೋಡಿದ್ರ ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ತಿಂತಾಳೆ ತಿಂತಾರೆ ಅಂತವನೆ. ಅಮ್ಮ ನೀನು ಹಿಂಗೆ ಹಾಳು ಮಾಡಿ ಅಪ್ಪ ಕುಡಿಯಕ್ಕೆ ಬಿಸಿಲು ತಗೊಂಬೋಗಪ್ಪ, ಕೈ ತೊಳ್ಕೊಂಡೆ ನನಗೆ. ನನಗೂ ತನಕ ಕುಡಾಗಪ್ಪ, ತಿನ್ಕತ್ತಿನ ತೆಗಿ. ಅಪ್ಪು ಮಮ್ಮಿಗೆ ಚೈನ್ ಅಂತೆ ಮಾಡಿಸ್ಕೊಡೋ. ಚೈನ್ ಮಮ್ಮಿಗೆ ಮ್ಯಾಗಿ ಬೇಕಾ? ನಿಂಗಲ್ಲ ಕಣೋ. ನೋಡಿ ಹೆಂಗೆ ಆಡ್ತಾವನೆ, ನೋಡಿ ಹೆಂಗೆ ಆಡ್ತಾವ್ ನೋಡು. ಎಲ್ಲ ಬಡಕ್ತಾರೆ, ಎಲ್ಲ ಮಾಡ್ತಾರೆ. ಅಪ್ಪು ಸ್ವಲ್ಪನಾರು ಎಲ್ಲ ರೆಕಾರ್ಡಿಂಗ್. ನಿನ್ಗೆ ನಿನ್ ಮಗಳಿಗೆ ಬೇರೆ ಕೆಲಸ ಅಲ್ವಾ ಮಾಡಕ್ಕೆ? ಎಲ್ಲರೂ ಹೆಲ್ಪ್ ಮಾಡ್ತಾನೆ ಇರ್ಬೇಕಲ್ವಾ? ಕಡಲೆಕಾಯಿ ಬೀಜ ಹಾಕ್ಬೇಡಮ್ಮ, ನಂಗೆ ವಾಮಿಟ್ ಬರಂಗೆ ಆಗ್ತೈತೆ. ಬಿಸಾಕೋಣ ನೋಡಪ್ಪು, ಆ ಮನೆ ಹಿಂದಗಡೆ ರಿಮೋಟ್ ಬಿಸಾಕೋ. ಆನವ್ ರಿಮೋಟ್ ಕಳ್ದಾಕಿದಾನೆ, ಅಪ್ಪುದು ಗಾಡಿ ಕೀ ಕಳ್ದಾಕಿದಾನೆ ಆನವು. ಇವಾಗ ಅವ್ರ ತಾತನ ಬಾಚಣ್ಗೆ ಕಳ್ದಾಕ್ಬಿಟ್ಟು ಬಂದವನೆ. ಮೂಟೆ ಕಟ್ತವ್ರಪ್ಪ ತೊಲಗು ಮನೆಯಿಂದ. ಏನ್ ಗೊತ್ತಾ, ಪ್ರತೀಕ್ ಅವರು ಬರದೇ ಒಂದೋ ಎರಡೋ ಫಂಕ್ಷನ್ಗೆ ಆಯ್ತಾ, ಎಲ್ಲರೂ ಎಷ್ಟು ಒಳ್ಳೆಯವರು ರೀ ನಿಮ್ಮ ಯಜಮಾನ್ರು, ಮಾತೇಳಲ್ಲ. ಅಯ್ಯೋ ನಂಗಂತೂ ನಾನು ಹಲೋ ಪ್ಲೀಸ್ ಸೀರಿಯಸ್ಲಿ ಮಾತಾಡಿರ್ದಿರೋರೆಲ್ಲ ಒಳ್ಳೆಯವರಾ, ಮಾತಾಡೋರೆಲ್ಲ ಕೆಟ್ಟವ್ರ ಆಗಿದ್ರೆ ಬಂದೆ ಅಂದ್ರೆ ಮಾತಾಡದೆ ಇರೋರೆಲ್ಲ ಒಳ್ಳೆಯವರಲ್ಲ, ಮಾತಾಡೋರೆಲ್ಲ ಕೆಟ್ಟವರಲ್ಲ. ಅಲ್ಲ ಏನ್ ಎಲ್ಲರೂ ಫಂಕ್ಷನ್ ಅಲ್ಲಿ ನೋಡ್ಬೇಕು ನೀವು. ಏನ್ ಗೊತ್ತಾ, ಅಯ್ಯೋ ಪ್ರತೀಕ್, ಅಯ್ಯೋ ಆಂಟಿದಿರಂತೂ, ಅಯ್ಯೋ ನಂಗೆ ನಿಮ್ಮ ಯಜಮಾನ್ರು ಅಂದರೆ ತುಂಬ ಇಷ್ಟ. ನಿಮ್ಮ ಅಳಿಯ ಅಂದರೆ ಅಯ್ಯೋ ಎಷ್ಟು ಚೆನ್ನಾಗಿದ್ದಾರೆ, ಇಷ್ಟೇ ಮಾತೇ ಆಡಲ್ವಲ್ಲಿ ಅಮ್ಮ. ಓಹೋ ಮಡಿಕೆ ನೀರು ತಗೊಂಡ್ಬಂದು ಮಡಿಕೆ ನೀರು ಏನು ಸಖತ್ತಾಗಿರುತ್ತೆ ಗೊತ್ತಾ, ತೋರಿಸಿ ಅವ್ರಿಗೆ ಮಡಿಕೆ ನೀರು. ಮಡಿಕೆ ನೀರು. ಈ ಆನವ್ ಏನ್ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ, ರಿಮೋಟ್ನ ಕಳ್ದಾಕಿದ್ದಾನೆ, ಎಲ್ಲಾನು ಕಳ್ದಾಕ್ತಾ ಇದ್ದಾನೆ, ನನ್ನ ಚಾರ್ಜರ್ನ ಹಾಳು ಮಾಡಿದ್ದಾನೆ. ಎಷ್ಟು ಕಂಪ್ಲೇಂಟ್ಸ್ ನೋಡಿ.
ಈಗ ಪಪ್ಪ ಸರಿ ಮಾಡ್ತಾ ಇದ್ದಾರೆ ಅದನ್ನು. ಅದಿಲ್ಲದೆ ನನಗೆ ಚಾರ್ಜರ್ ಇಲ್ಲ, ಯಾಕಂದರೆ ಅದನ್ನು ಅಪ್ಪು ಎತ್ಕೊತಾನ ಆ ಚಾರ್ಜರ್ನ. ಇಲ್ಲ ಪಪ್ಪ ಎತ್ಕೊಳ್ಳುತ್ತೆ, ಇಲ್ಲ ಅಮ್ಮ ಎತ್ಕೊಂಡಿರುತ್ತೆ. ಸ್ಕಿನ್ ಆಚೆ ಬಂದೈತೆ. ಇಲ್ಲ ಅಪ್ಪು ಬಿಡಬೇಡ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಏನಪ್ಪ ಇದು? ಏನಿದು? ಇದೇನಿದು? ಈಗ ಅವಲಕ್ಕಿ ಮಾಡಿರೋದಕ್ಕೆ ಅಳ್ಸೋಗಿರೋದು ನೋಡಿ ಜನರೇ, ಅಳ್ಸೋಗಿರೋ ಅನ್ನ ಕೊಡ್ತಾವ್ರು ನಮ್ಗೆ. ಅದು ನಿನ್ನೆ ರಾತ್ರಿ ಮಾಡಿರೋದು, ಖಾಲಿ ಆಗ್ಬೇಕಲ್ಲ, ಮಾಡಿದ್ರೆ ಕಮ್ಮಿ ಮಾಡು. ಆನೋ ತಗೋ. ಅಲ್ಲ ಕಣೆ, ಮೊನ್ನೆ ರಾತ್ರಿ ಬಂದು ಬಿರಿಯಾನಿ ತರ್ಸ್ಕೊಳತ್ತಾನೆ ಆಚೆ ಕಡೆ. ನೀನು ಸುಮ್ಮನೆ ಅನ್ಬೇಕಾಗಿತ್ತು, ಜನ ಫುಲ್ ಟೆನ್ಷನ್ ಆಗ್ಬೋದು. ಇಬ್ರು ಒಂದೇ ತರ ಇದ್ದೀರಾ, ಹೋಗ್ರಿ ಇಬ್ರು ಕುತ್ಕೊಂಡು ತಿನ್ನೋಗ್ರಿ. ನೀನ್ ಬಿಡಮ್ಮ, ನಿಮ್ಮ ಅಪ್ಪನ ಥರನೇ ಇದೆಯಾ? ಇನ್ಯಾರ ತರ ಇರ್ತೀನೋ? ಆಯ್ತು ತಪ್ಪು, ನಾನು ನಮ್ಮಮ್ಮನ ಥರ, ನೀನು ನಿಮ್ಮ ಅಪ್ಪನ ಥರ. ಸರಿ ಆಯ್ತು. ಆಯ್ತಾ? ನಿಮ್ಮ ಮಮ್ಮಿ ತರ ಬ್ಯಾಡ್ ಹ್ಯಾಬಿಟ್ಸ್ ಇರೋ, ನಿಮ್ಮ ಮಮ್ಮಿ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ, ನಿಮ್ಮ ಅಪ್ಪನ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ನಿನಗೆ ಬಂದಿದೆ. ರಾಘವೇಂದ್ರ ದಿನ ಇದೆ ಅಪ್ಪಂದು ಅಂತಾನೆ. ಇದು ಎತ್ಕೊಂಡು ಒಳಗಡೆ ಕಿಕ್ಕೋಗಲ್ಲಿ ಏನು ಟ್ರೈಲರ್ಗೆ ಹಾಕ್ಬಿಟ್ರೆ ಅಮ್ಮನಿಗೆ ಹೊಡೆದ ಮಗ, ಹಾಪಿ ಮಗ. ಅವನು ಆಸ್ಬಿಟ್ಟು ಎಲ್ಲ ಹಾಕಿ ಇಟ್ಬಿಟ್ಟು ಯಾಕೆ ನಿನಗೆ ಇವಾಗ ಇಲ್ಲಿರೋದು ಅದೊಂಥರ ಇಲ್ಲಿರ್ಬೋದಾ? ಇಲ್ಲಿರ್ಬೋದಾ? ಇಲ್ಲೇ ಇರ್ಬೇಕಾಯ್ತು. ಅದು ಹಾಕೋದು, ಬಟ್ಟೆ ಒಗೆಯೋದು, ಬಟ್ಟೆ ಹಾಕೋದು. ಇನ್ನೇನ್ ಮಾಡ್ತಾರೆ? ಇನ್ನೇನ್ ಮಾಡ್ಬೇಕು? ಏನ್ ಮಾಡ್ದ ಮಾಡಿ ಇನ್ನೇನ್ ಕೆಲಸ? ಇನ್ನೇನ್ ಕೆಲ್ಸ? ಐರನ್ ಬಾಕ್ಸ್ ಎತ್ಕೊಂಡು ಸಿಕ್ಕಾಬಿಡುತ್ತೆ. 6 ಅಡಿ 3 ಅಡಿ ಆಗ್ಬಿಡ್ತದೆ. 6 ಅಡಿದ? ಥ್ಯಾಂಕ್ ಯು. ಆರಡಿ ಅಂದ್ಬಿಟ್ರಲ್ಲ. 6 ಅಡಿದ್ ಯಾವ್ದು ನೋಡಿದೆ ನೀನು? ಅದು ಬೇಡ, ಥ್ಯಾಂಕ್ ಯು. 18+ ಇದಲ್ಲ, ಸರ್ಟಿಫೈಡ್ ಇದು. ಅರ್ಥ ಆಗಲ್ಲ ಬಿಡು ಎಲ್ಲರಿಗೂ. ನಿಮ್ಮ ಜಾಗನೇ ಇಲ್ಲ ಅಲ್ವಾ? ಪ್ರೊಟೆಕ್ಷನ್. ನೋಡೋಣ. ಮೊಮ್ಮಗನ ಅಪ್ಪು ಆನವನ ಬಿಡೋ, ಅಪ್ಪು ಬಿಡೋ ಅಪ್ಪು. ಏನು ಮಮ್ಮ ಚಿಲ್ಲಕ್ಕೆ. ಅವಳು ಮಗಿಗೂ ಚೆಲ್ಲಿ. ಹಲೋ ಬಾಪ್ ತಗೋ ಬಾ, ಸಿಕ್ತಲ್ಲ ಒಳ್ಳೆ ಕೊಳ್ಳೆ. ಏನಕ್ಕೆ ಕೇಳಿ ಹಂಗೆ ಮಾಡಿದವನ್ಗೆ ಸ್ನಾನ ಮಾಡಕ್ಕೆ ಕಳಿಸೋದಿಕ್ಕೆ ಇಷ್ಟೆಲ್ಲ ಮಾಡಬೇಕು. ಅಪ್ಪುಗೆ ಯಾರ ಗರ್ಲ್ ಫ್ರೆಂಡ್ಸ್ ನೋಡ್ತಾ ಇದ್ರೆ ವಿಡಿಯೋನ ಪ್ಲೀಸ್ ತಿಳ್ಕೊಳ್ಳಿ, ಅಥವಾ ಏನಾರ ಗರ್ಲ್ ಫ್ರೆಂಡ್ ಆಗ್ಬೇಕಂತ ಆಸೆ ಪಟ್ಟಿದ್ರೆ ಆಗಿದ್ರೆ ಮದುವೆ ಮಾಡ್ಕೊತೀನಿ. ನೀವು ಹಂಗೆ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್. ಆ ಥರ ನೋಡಿರೋದು ನಾನು ಒಂದೇ ಹುಡುಗಿ ಬಾಬಾ, ನಮ್ಮ ಅಕ್ಕ. ಆನವ ಇದೊಂದು ಮಾಡ್ತಾನೆ. ಒಂದಿನ ಅದು ಬೀಳ್ತಾವಪ್ಪ, ಸುಮ್ಮನಿರಪ್ಪ. ಅಮ್ಮ ಅಮ್ಮ ಒಡಿಯಮ್ಮ. ಪಾಪ ಮನೆಗೆ ಬಂದಾಗ ಬಾಬಾ ಅಂತ
ಅಪ್ಪಲಿ ಅಪ್ಪು 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 ಹೇರ್ ಕಟ್ ಮಾಡಿಸ್ಕೊಳೋ ಅಪ್ಪು. ಬಾವ ಮಾಡಿಸ್ಕೊಂಬಂದವ್ರು ನೋಡಿ ನೆನೆ ಎಷ್ಟು ಚೆನ್ನಾಗೈತೆ ಹಂಗೆ ಮಾಡಿಸ್ಕೊ. ಅಯ್ಯೋ ಯಾಕೋ ಮಾಮ್ ಏನ್ ಮಾಮ್ ಅಂತ ಹೋಗ್ಬೇಕಾ? ನೋಡಿ ನಮ್ಮಮ್ಮ ಅಯ್ಯಯ್ಯೋ ಹಾಳಾಗಿ ಬಿತ್ತಮ್ಮ. ಇಟ್ಸ್ ದ ಟ್ಯಾಲೆಂಟ್. ಓ ಶಿಟ್. ಏನಾಗಿದೆ ಇವತ್ತು ಸುಬ್ಬಿಗೆ? ತಲೆ ಸಿಡಿತಾ ಇತ್ತು ನನಗೆ, ಆ ಜ್ವರ ಬರುತ್ತಲ್ಲ ಅಷ್ಟೇ ಇದು. ಅವಳ ಕೈಲಿ ಆಗ್ತಾ ಇಲ್ಲ. ಭದ್ರಿ ರೊಟ್ಟಿ ಚಟ್ನಿ, ಇದು ಹನಿ. ನಮ್ಮ ಕ್ಯಾಮ್ರಾಮ್ಯಾನ್ ಅವ್ರು ಹೊಡ್ತಾ ಇದ್ದಾರೆ ಮನೆಗೆ ಎಡಿಟಿಂಗ್ಗೆ. ಒಂದಷ್ಟು ಶೂಟ್ ಮುಗಿಸ್ಕೊಂಡ್ವಿ. ಇವಾಗ ಶೂಟೆಲ್ಲ ಮುಗೀತು. ಪ್ರತೀಕ್ ಅವರು ಮನೆಗೆ ಹೊರಡ್ತಿದ್ದಾರೆ. ಕೆಲಸ ಹೆಂಗಿದೆ ಅಂದರೆ ಎಷ್ಟು ಮಾಡಿದ್ರೂ ಮುಗೀತಿಲ್ಲ ಮಾರ್ರೆ. ಎಲ್ಲ ಫಂಕ್ಷನ್ಗಳಿಂದನೂ ಅದು ಅಷ್ಟು ಕ್ಲಾರಿಟಿ ಬರಲ್ಲ ಪಾಪ. ನನಗೆ ಆ ಕ್ಲಾರಿಟಿ ಇಲ್ಲ ಅಂದರೆ ಒಂಥರ ಅನಿಸ್ತಿರುತ್ತೆ. ನೀವು ನೋಡಿ, ಬೆಳಕಿದ್ರೆ ಇದು 0.66 ಅಲ್ಲಿ ಈ ಕಡೆ ಇದೆ ಬೆಳಕು. ನೀವು ಇಲ್ಲಿರುವಾಗ ಕ್ಲಿಯರಾಗಿ ಕಾಣಿಸುತ್ತೆ, ಇಲ್ಲಿರುವಾಗ ಸೊಳ್ಳೆ ಕಾಣುತ್ತೆ. ಅವಾಗ ಅದು ಚೇಂಜ್ ಮಾಡ್ಕೊತಾರೆ ಅಂತ. ಯಾಕಂದರೆ ವೈಡ್ ಇದ್ದಷ್ಟು ನಮ್ಮ ಆಡಿಯನ್ಸ್ಗೆ ಮಾಡ್ತಾ ಇದ್ದೀನಿ ಅವೆಲ್ಲ ಮಾಡ್ತಾ ಇದ್ದೀನಿ. ಗುಡ್ ನೈಟ್ ಗುಡ್ ನೈಟ್ ಅಂತಂದರೆ ಇವತ್ತು ರಾತ್ರಿ ಇಲ್ಲ, 3:30 ಇವಾಗ ಸಮಯ 3:30. 6:30 ಕುಡಿಯೋಣ ತಣಮಣ ಅಂದ್ಬಿಟ್ಟು ಹೋಗ್ತಾ ಇದ್ದೀರಲ್ಲ ರೀ. ಓ ಅಲ್ಲ, ನಾವು ಎಲ್ಲರೂ ಮಲಗಿಸ್ಬೇಡ. ಇಲ್ಲಿ ನೋಡಿ, ಈಗ ಆಟೋದಲ್ಲಿ ಇವಾಗ ನೋಡಿ ಆನೆ ಬರುತ್ತೆ. ಆನೆ ಬಂದ್ಬಿಟ್ಟು ನನ್ನ ನಂದ್ರಳ್ಳಿ ಲೇಔಟಿಗೆ ಬಿಡ್ತೀರಾ? ನನ್ನ ನಂದ್ರಳ್ಳಿ ಲೇಔಟಿಗೆ ಬಿಡ್ತೀರಾ? ಕೊಡಿಲಿ ಕೂರ್ಸ್ಕೊ. ನಿಂತಿದ್ದೀನಿ ನಾನು ಸ್ಟೇರ್ಸ್ ಹತ್ಬಿಟ್ಟು ಮುಚ್ಚಿ ತರ ನಿಂತಿದ್ದೀನಿ. ಟ್ರೆಷರ್ ಅಂತ ನಡೀತಾ ಇತ್ತು. ನೈಸ್ ಟು ಮೀಟ್ ಯು, ವಾವ್ ಐ ಹ್ಯಾವ್ ಸೀನ್ ಯು ಅಂತ ಅಂದ. ಅಂದ್ಬಿಟ್ಟು ಹೋದೆ ನಾನು. ನೋಡ್ದಾ? ಇಲ್ವಾ? ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ. ನಾಳೆ ನಮ್ಮ ಮನೆಯಲ್ಲಿ ಒಂದು ಪೂಜೆ. ಈ ಜಾನ್ವಿ ನೋಡಿ ಹೆಂಗ್ ಇರಿಟೇಟ್ ಮಾಡ್ತಾವಳು ನನ್ನ ಮಗಂಗೆ. ಡೈಮಂಡ್ ವಾಲೆ ಅಕ್ಕ ನೋಡಕ್ಕ, ಅವ್ನು ಯಾಕಕ್ಕ ಹಾಕೋಬೇಕು ಡೈಮಂಡ್ ವಾಲೆನಾ? ಹೇಳು ಅನಮ್, ನಂಗೆ ತಂಗಿ ಬರ್ತಾವಳೆ ಅಂತ. ತಂದಿಲ್ವೇನೆ? ಸೊ ಅದಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ. ಬ್ಯಾಗ್ ನೋಡು, ಇನ್ನೊಂದು ಬ್ಯಾಗಲ್ಲಿ ಚೆನ್ನಾಗಿ ಕಾಣಿಸ್ತಾನೆ. ಸರಿ, ಅದು ನೈಟಿ ಮೇಲೆ ತುಂಬಾ ಪ್ರಮೋಷನ್ ಮಾಡ್ಬೋದು ನೈಟಿಗೆ. ಸೊ ನಾಳೆ ನಮ್ಮ ಮನೇಲಿ ಏನು ಫಂಕ್ಷನು ಅಂತ ಕೀಪ್ ಗೆಸ್ಸಿಂಗ್. ಸ್ಟಾರ್ಟ್ ಮಾಡೋದ್ಲು ಇವಳು. ನಾಚಿಕೆ ಇಲ್ಲ ಇವಳಿಗೆ, ಈ ಹುಡುಗಿಗೆ. ಏನಮ್ಮ ಮಾಡ್ತಾವ್ರಿ ಇವರು? ಹಾಂ ನೋಡು, ನಾನು ಇವಾಗಷ್ಟೇ ರಿಸೀವ್ ಮಾಡಿದೆ ಕ್ಲಾಸಿ ರೆಂಟ್ ಹೌಸಿಂದ ನನ್ನ ಬ್ಲೌಸ್ ಮತ್ತು ಸ್ಯಾರಿ, ಕುಚ್ಚಿಗೆ ಕೊಟ್ಟಿದ್ದೆ ಸ್ಯಾರಿನ. ಏನು ಸಕ್ಕತ್ತಾಗಿ ಹೊಲ್ದಿದ್ದಾರೆ ಅಂದರೆ ಟ್ರಸ್ಟ್ ಮೀ, ನಿಜ ಪ್ರಮೋಷನ್ ಅಂತ ನಿಜವಾಗ್ಲೂ ಅಲ್ಲ. ಫಿನಿಶಿಂಗ್ ಆಗಿರ್ಬೋದು, ನಾನು ಹೆಂಗೆ ಅಂದ್ಕೊಂಡಿದ್ನೋ ಹಂಗೆ. ಏನಂತಾರೆ, ಈ ಎಕ್ಸ್ಟ್ರಾ ಹೊಲ್ದ್ಬಿಟ್ಟಿದ್ದಾರೆ, ಆ ಥರ ಏನೂ ಸ್ಟಿಚ್ ಬಿಚ್ಚಲಿಲ್ಲ, ಏನೂ ಇಲ್ಲ. ಐ ಜಸ್ಟ್ ಲವ್ಡ್ ಇಟ್. ಸಕ್ಕದ ಇಷ್ಟ ಆಯಿತು ನನಗೆ. ಆಗಿತ್ತು ಗೊತ್ತಾ. ಥ್ಯಾಂಕ್ ಯು ಸೋ ಮಚ್ ಆಯಿತು. ಇಟ್ಸ್ ಲೈಕ್ ಐ ರಿಯಲಿ ಡೋಂಟ್ ನೋ. ನಾನು ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟಿದ್ದೀನಿ. ಹೆಂಗೆ ಅಂದರೆ ಕಾಲ್ ಮಾಡಿ ಚೆನ್ನಾಗಿ ಬರುತ್ತಾ, ವರ್ಕ್ ಆಗುತ್ತಾ, ನಾವು ಕರೆಕ್ಟ್ ಡಿಸಿಷನ್ ತೊಗೊಂಡಿದ್ದೀವಾ. ಆಮೇಲೆ ಈಗ ಕಡಿಮೆ ಸಮಯ ಬೇರೆ ಇದೆ, ಸರಿಗೆ ವರ್ಕ್ ಆಗುತ್ತಾ, ಇದೆಲ್ಲ ಒಂದು ಒಳ್ಳೆ ನನಗೆ ಟೆನ್ಷನ್ ಥರ ಆಗ್ತಿತ್ತು. ನಾನು ಟೆನ್ಷನ್ ಮಾಡ್ಕೊಳ್ಳೋದಲ್ಲದೆ ಅವ್ರಿಗೂ ಟೆನ್ಷನ್ ಕೊಟ್ಟೆ. ಬಟ್ ಸ್ಟಿಲ್ ಇಟ್ಸ್ ಅಮೇಝಿಂಗ್. ಐಮ್ ಲೈಕ್
ಯಾವಾಗ ನಿಮಗೆಲ್ಲ ತೋರಿಸ್ತೀನಿ ಅನ್ನೋ ಥರ ಇದೆ. ಫಸ್ಟ್ ಟೈಮ್ ಐ ಆಮ್ ಫೀಲಿಂಗ್ ಈ ಥರ. ಒಂದೊಂದೆಲ್ಲ ಕುಚೇಷ್ಟೆಗಳು. ಆನವ್ ಪ್ಲೀಸ್ ಮಗ್ನೆ ಇಳಿ ಕೆಳಗೆ, ಬಿದೋಗ್ತ್ಯಾ. ಶುಶು ನಮ್ಮ ಮನೇಲಿ ಇವತ್ತು ಅನ್ನ ಟೊಮೆಟೊ ಗೊಜ್ಜು. ನಾವು ನೋಡಿ ತೀಟೆ ಮಾಡ್ತಾವನೆ. ಅಷ್ಟು ಬೇಗ ಬಂದ್ಬಿಟ್ರಾ ಪಾಪ? ನಾನು ಡ್ರೆಸ್ಟು ವಿಡಿಯೋ ಎಡಿಟ್ ಮಾಡಲಿಲ್ವಾ? ಹೌದಾ? ಯಾರೋ ಹೇಳಿದ್ರು ಏನು ಗೊತ್ತಾ, ಮನೇಲಿ ಟೊಮೆಟೊ ಗೊಜ್ಜು ಮತ್ತು ಅನ್ನ ಮಾಡಿದ್ದಾರೆ ಅಂದರೆ ನಾನು ಮನೇಲೆ ಓಟ್ಸ್ ಮಾಡ್ಕೊಂಡು ತಿಂತೀನಿ ಅಂತ. ಇದನ್ನು ಮಿಸ್ ಮಾಡ್ಕೊಂಡ್ರಲ್ಲಪ್ಪ ನಮ್ಮ ಯಜಮಾನ್ರು ಅನ್ಕೊಂಡೆ. ಅಷ್ಟು ಚೆನ್ನಾಗಿತ್ತು ಟೊಮೆಟೊ ಗೊಜ್ಜು ಮಮ್ಮಿ. ನಾನು ಈ ಕಡೆಯಿಂದ ಹೋಗ್ತಾ ಜೋರಾಗಿ ಹೇಳಿ. ನಿಮಗೆ ಓಟ್ಸ್ ಮಾಡ್ಕೊಳಕ್ಕೆ ಬೇಜಾರಾಗ್ಬಿಟ್ಟು ಆ ಬಿಸಿ ಬಿಸಿ ಇಡ್ಲಿ ತಿನ್ನಕ್ಕೆ ಹೊಟ್ಟೆ ನಿಂಗೆ ನ್ಯೂಡಲ್ ಮಾಡ್ಕೊಂಡು ಮತ್ತೆ ಹೊಟ್ಟೆ. ಯಾರದು ಕೋಪ ಮಾಡ್ಕೊಂಡಿರೋದು? ಈಗ ಮೌಲ್ಯ ಅವಳ ವ್ಲಾಗಿಂಗ್ ಜರ್ನಿನ ಜವಾಬ್ದಾರಿನ ನನಗೆ ವಹಿಸ್ತಾ ಇದ್ದಾಳೆ. ಸೊ ಈಗ ವಿಷಯ ಏನಂತಂದರೆ, ಏನು ಶಾಪಿಂಗ್ ಪಾಪ? ಮನೆಗೆ ರೇಷನ್ ಸಾಮಾನು ತರಬೇಕು. ಹೋಗ್ರಿ, ನಾಳೆ ಪೂಜೆದು ಹೇಳು. ನಾಳೆ ಪೂಜೆ ನಾಳೆನೇ ರಿವೀಲ್ ಮಾಡ್ತೀನಿ. ಓ ಇವತ್ತು ಹೇಳಲ್ವಾ? ಸೊ ನಾಳೆ ಸ್ಪೆಷಲ್ ಪೂಜೆ ಇದೆ, ಅದಕ್ಕೆ ತರಕ್ಕೆ ಈಗ ನಾನು ಸಾಮಗ್ರಿಗಳನ್ನ ತರ ಚಿಕ್ಕ ಸಾಮಾನುಗಳು ತರಕ್ಕೆ. ಆ್ಯಂಡ್ ನಮ್ಮತ್ತೆ ನನ್ನ ಜೊತೆ ಬರೋಕ್ಕೆ ನಾಚ್ಕೊತ ಇದ್ರು, ಅಳಿನ ಜೊತೆ ಬರೋಕ್ಕೆ ಬೈಕಲ್ಲಿ ಅಲ್ಲ. ನಾನು ಟೂ ವೀಲರ್ ಬಂದಿದ್ದೀನಲ್ಲ, ಕಾರಲ್ಲಿ ಆಗಿದ್ರೆ ಹೋಗ್ಬಿಡ್ತಿದ್ರು. ಹಾಂ ಕರೆಕ್ಟು, ಬೈಕಲ್ಲಿ ಹೋಯ್ತಾ ವೀಲಿ ಆಗ್ಬಿಟ್ರೆ ಅಂತ. ಭಾರ ಹೊರಬೇಕಲ್ಲ ಅವರು ಪಾಪ. ನಾನು ಹೊರಲ್ವಲ್ಲ, ಬೈಕ್ ತಾನೇ ಹೊರೋದು. ಕೈ ಮೇಲೆ ಬೀಳುತ್ತಾ? ಇಲ್ಲ, ಇವಳು ಅದೇ ಸೀಸ್ ಹಾಕೊಂಡು ಬಿಡಮ್ಮ. ಇಲ್ಲ ನೀವು ಬನ್ನಿ, ನಾನು ಸ್ಟೆಪ್ಸ್ ಇಳ್ಕೊಂಡ್ಬರ್ತೀನಿ. ಸಾಲಲ್ಲ ಕೇಳಿಸ್ಕೊಂಬಿಟ್ರ? ಇಲ್ಲ ಕೇಳಿಸ್ಕೊಂಡಿಲ್ಲ ಅನ್ಕೋತೀನಿ. ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಏ ಪಾಪ ಅಯ್ಯಪ್ಪ ಅಂತೆ. ಸೊ ಈಗ ನಾನು ಮೆಹಂದಿ ಹಾಕ್ಸ್ಕೊತೀನಿ. ನೆಕ್ಸ್ಟ್ ಅವ್ರು ಬರ್ತಾ ಇದ್ದಾರೆ. ಸಮಯ ಇವಾಗ ಆ್ಯಕ್ಚುಲಿ 10 o'clock. ಈ ಸರ್ ಅಳ್ತಾ ಇದ್ದಾರೆ. ಪಿಂಗು ಹಾಕ್ಕೊಡಕ್ಕೆ ಕೊಡ್ತೀವಿ ಅಂತ. 10 ಗಂಟೆಗೆ ಎಲ್ಲನೂ ಕ್ಲೋಸ್ ಮಾಡ್ತಾ ಇದ್ದಾರೆ. ಅರ್ಜೆಂಟಾಗಿ ಇಲ್ಲಿ ಬಂದಿದ್ದಾಯಿತು ನೋಡಿ. ನಮ್ಮತ್ತೆ ಈಗ ಅಲ್ಲಿ ಇನ್ನೂ ಹುಡುಕ್ತಾ ಇದ್ದಾರೆ, ಏನು ತಗೊಳ್ಳೋದು ಬಿಡೋದು ಎಲ್ಲ ಕ್ಲೋಸ್ ಮಾಡಿಬಿಡ್ತಾ ಇದ್ದಾರಲ್ಲ ಅಂತ. ಏನು ಇಷ್ಟು ಕ್ಲೋಸ್ ಮಾಡಿದಾರೆ ಹಿಂಗೆ ಅಂತ ಅಂದ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ನಾನು ಹಿಂದ್ಗಡೆ ಕಾಮೆಂಟ್ರಿ ಕೊಡ್ತಾ ಇದ್ದೀನಿ. ಕಾಮೆಂಟ್ರಿ ಏನದು? ಇಷ್ಟು ಬೇಗ ಮುಚ್ತಾ ಇರೋದಕ್ಕೆ ಕಾರಣ ಏನಿರ್ಬೋದು ಸುಬಿ? 10 ಗಂಟೆ ಆಯಿತು. ಅವ್ರು ಹೆಂಡತಿ ಮಕ್ಕಳು ಮಕ್ಕ ನೋಡೋದು ಬೇಡ ಅವರು. ಕಲರ್ಫುಲ್. ನಾನು ಏನಕ್ಕೆ ಇಷ್ಟೊಂದು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತಂದರೆ, ಎಲ್ಲ ಸಿಪ್ಪೆಲ್ಲೇ ಬಿಡಿಸ್ಬಿಟ್ಟಿದ್ದಾರೆ. ಇಲ್ಲಂತ ಸಿಗಲಿಲ್ಲ. ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ನುಗ್ಗೆಕಾಯಿ ಅದು ಇದೆಲ್ಲ ಬೇಕಾಗಿತ್ತು ಅಂತಂದ್ರೆ ನಮ್ಮ ಸುಬ್ಬಿ ಹೇಳ್ತಾ ಇತ್ತು. ಸೊ ಈಗ ಬೇರೆ ಕಡೆ ಹೊರಟಿ ನೋಡಬೇಕು. ಬಟ್ ಎಲ್ಲ ಕಡೆ ಕ್ಲೋಸ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಕ್ಲೋಸ್ ಆಗ್ತಿದೆ ಅಷ್ಟು. ಇಲ್ಲಿಗೆ ಬಂದಿದ್ದಾರೆ ನೋಡಿ. ಇಲ್ಲಾದರೂ ಸಿಗುತ್ತೇನೋ ಅಂತ ನೋಡೋಣ. ಅವ್ರು ಅಂದ್ಕೊಂಡಿದ್ರೆಲ್ಲ ಸಿಗಲಿ. ಯಾಕಂದರೆ ನಾಳೆ ಬೆಳಿಗ್ಗೆ ಪೂಜೆ ಇದೆಯಲ್ಲ, ದಟ್ಸ್ ವೈ ಎಲ್ಲರೂ ಬಂದು ಮನೇಲೆಲ್ಲ ಫುಲ್ ಬಿಸಿ ಆಗಿದ್ದಾರೆ. ಎಲ್ಲ ಕ್ಲೀನ್ ಮಾಡಿ ರೆಡಿ ಆದರು.
ಆದರೆ ನಮ್ಮ ಅತ್ತೆ ಇನ್ನೂ ಬಂದಿಲ್ಲ. ಈಗ ನಾನು ಮೆಹಂದಿ ಹಾಕಿಸ್ಕೊತಾ ಇದ್ದೀನಿ ಆಯ್ತಾ. ಆಯ್ತಾ ಶಾಪಿಂಗು? ಎಲ್ಲ ಅನ್ಪ್ಯಾಕ್ ಮಾಡ್ತಾ ಇದ್ದಾರೆ. ಮೂಲೆಯಲ್ಲಿ ಮೆಹಂದಿ ಹಾಕೊತಾ ಇದ್ದಾಳೆ. ನಾಡಿದ್ದು ಫಂಕ್ಷನ್, ನಾಳೆ ಫಂಕ್ಷನ್ ಜೊತೆಗೆ ನಾಡಿದ್ದು ಸೀಮಂತ. ಅದು ಸೀಮಂತ ನೀನು ಸೀಕ್ರೆಟ್ ಆಗಿರ್ತೀಯ ಮೌಲ್ಯ. ಈಗ ಬೆಳಗ್ಗೆ 8:30 ಆಗೋಗಿದೆ. ನಿನ್ನೆ ರಾತ್ರಿ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಎಲ್ಲ ಲೇಟ್ ಆಗಿಬಿಟ್ಟಿತ್ತು. ಫೋನ್ ಮುಟ್ಟೋದಕ್ಕೆ ಕೈಯಲ್ಲಿ ಮೆಹಂದಿ ಇತ್ತು, ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇದಾಗಿತ್ತು ನಿನ್ನೆಯ ವಿಡಿಯೋ. ಇವತ್ತಿನ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಈ ವಿಡಿಯೋದಲ್ಲಿ ಇವತ್ತಿನ ದಿನ ಏನೇನಾಯಿತು ಪೂಜೆ ಎಲ್ಲನೂ ಆದಷ್ಟು ಬೇಗ ಆಗ್ತೀವಿ. ಯು ಆಲ್ ಬಾಯ್.